ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ಸರ್ಕಾರ ನಮ್ಮ ಬೇಡಿಕೆ ಒಪ್ಪಿರಲಿಲ್ಲ, ಈಗ ಒಪ್ಪಿಕೊಂಡಿದೆ. ಸಾರಿಗೆ ನೌಕರರ ಮುಷ್ಕರ ನಡೀತಿತ್ತು, ಇದಕ್ಕೀಗ ಬ್ರೇಕ್ ಬಿದ್ದಿರುವಂತದ್ದು. ಸರ್ಕಾರ ಬೇಡಿಕೆಯನ್ನ ಒಪ್ಪಿಕೊಂಡಿರಲಿಲ್ಲ, ಆದ್ರೆ ಈಗ ಒಪ್ಪಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಬೇಡಿಕೆ ಒಪ್ಪಿಕೊಳ್ಳುವಂತಹ ಭರವಸೆ ನಮಗಿದೆ ಎಂದಿದ್ದಾರೆ. ಸಾರಿಗೆ ನೌಕರರ ಒಳಿತಿಗಾಗಿ ನಿರ್ಧಾರ ಅಂತ ಜಯದೇವರಾಜ್ ಹೇಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕ, ಸರ್ಕಾರಕ್ಕೆ 10 ದಿನಗಳ ಗಡುವು, ಅಲ್ಲಿಯವರೆಗೂ ನಾವು ನೋಡುತ್ತೇವೆ, ಕಾಯ್ತೇವೆ. ಒಂದು ವೇಳೆ ಮಾರ್ಚ್ 2ರಂದು ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಷ್ಕರಕ್ಕೆ ಕರೆ ಕೊಡ್ತೇವೆ ಅಂತ ಜಯದೇವರಾಜ್ ಅರಸು ಹೇಳಿರುವಂಥದ್ದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ಸರ್ಕಾರ ನಮ್ಮ ಬೇಡಿಕೆ ಒಪ್ಪಿರಲಿಲ್ಲ, ಆದ್ರೆ ಈಗ ಒಪ್ಪಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಒಪ್ಪಿಕೊಳ್ಳುವಂತಹ ಭರವಸೆ ಇದೆ, ಕಾಯ್ತೀವಿ. ಸಾರಿಗೆ ನೌಕರರ ಒಳಿತಿಗಾಗಿ ನಿರ್ಧಾರ ಅಂತ ಜಯದೇವರಾಜ್ ಹೇಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕ ಜಯದೇವರಾಜ್ ಅರಸು, 10 ದಿನ ಗಡುವು ಕೊಡ್ತೇವೆ, ಅಲ್ಲಿ ತನಕ ಕಾದು ನೋಡ್ತೇವೆ. ಮಾರ್ಚ್ 2ರಂದು ಏನಾಗುತ್ತೆ, ನಮ್ಮ ಬೇಡಿಕೆ ಈಡೇರದಿದ್ರೆ ಮುಷ್ಕರಕ್ಕಾಗ ಕರೆ ಕೊಡ್ತೇವೆ ಎಂದಿದ್ದಾರೆ. ಇವತ್ತು ಸಾರಿಗೆ ನೌಕರರು ಬೇಡಿಕೆಗಳನ್ನ ಇಟ್ಟು ರಸ್ತೆಗಿಳಿದಿದ್ರು. ಸೊ ಈ ಎಲ್ಲಾ ವಿಚಾರವಾಗಿ ಕುರಿತು ಇವತ್ತು ಮುಷ್ಕರವನ್ನ ಹಿಂಪಡಿತಾ ಇದ್ದೇವೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಎಲ್ಲದರ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರಾಗಿರುವಂತಹ ಜಯದೇವ್ ಅರಸೂರ್ ಅವರು ನನ್ನ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಇವತ್ತು ರಸ್ತೆಗಿಳಿದಿದ್ರಿ. ಒಂದು ರೀತಿಯಲ್ಲಿ ಶಾಂತವಾದಂತಹ ಸಭೆ ಅಂತ ತಾವೇ ಹೇಳಿದ್ರಿ. ಸೊ ಈಗ ಸದ್ಯಕ್ಕೆ ತಾವು ತಗೊಂಡಿರುವಂತಹ ನಿರ್ಧಾರವೇನು? ಈಗ ನಾವು ಇವತ್ತು ನಮ್ಮ ತೆಗೆದುಕೊಂಡಿರೋ ಇವತ್ತು ಏನು ಸರ್ಕಾರ ನಿನ್ನ ಆದೇಶನ ಹೊರಡಿಸಿದೆ, ಆ ಆದೇಶವನ್ನ ನಾವು ಒಪ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ದೇವೆ. ಎಲ್ಲ ಕಾರ್ಮಿಕ ಮುಂದೆ ಹೇಳಿದ್ದೇವೆ. ಇವತ್ತು ಆಡಳಿತ ವರ್ಗಕ್ಕೂ ಸರ್ಕಾರಕ್ಕೂ ಅದನ್ನ ನಾವು ನಿವೇದನೆ ಎಲ್ಲ ಮಾಡ್ಕೊಂಡಿದ್ದೇವೆ, ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ. ನಮ್ಮ ಈ ಬೇಡಿಕೆ ಏನಿದೆ, ನಮ್ಮ ವ್ಯವಸಾಯ ದೇಶದಲ್ಲೇ ಬಂದು ಅವರು ಕಾರ್ಮಿಕನ ಉದ್ದೇಶ ಏನು ಮಾತಾಡಿದ್ದಾರೆ ಅಂದ್ರೆ, ಕೆಲವು ಒಂದು ಏನು ಆದೇಶ ಕೊಟ್ಟು ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋದು ಕರಿತೀವಿ ಅಂತ ಹೇಳಿದ್ದಾರೆ. 38 ತಿಂಗಳ ವೇತನ ಬಾಕಿಗೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಹಿಂದೆ ತೆಗೆದುಕೊಳ್ಳೋ ಸಾಧ್ಯತೆ ಇಲ್ಲ. ಮತ್ತು 1/24 ಏನು ಬೇಡಿಕೆ ಇದೆ ಅದನ್ನು ಕೂಡ ಅದನ್ನ ನಾವು ವಾಪಸ್ ತಗೊಳ್ಳೋಕೆ ತಯಾರಿಲ್ಲ, ಅದು ಮಾಡಲೇಬೇಕಾದ ಒತ್ತಾಯವನ್ನ ಮಾಡಿದ್ದೇವೆ. ವ್ಯವಸಾಯ ಉದ್ದೇಶಗಳು ಅದ್ರ ಬಗ್ಗೆ ನಾವು ಕೂಡಲೇ ಸಾರಿಗೆ ಜೊತೆ ಮಾತನಾಡಿ ಆದಷ್ಟು ಬೇಗ ನಮ್ಮ ಮೀಟಿಂಗ್ನ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ಹೇಳಿದ್ದಾರೆ. ಅವ್ರು ಆ ಒಂದು ಕೊಟ್ಟ ಒಂದು ಸೌಜನ್ಯದ ರೀತಿಯ ಮತ್ತು ಏಕಾಏಕಿ ನಾವು ಮುಷ್ಕರ ಮಾಡ್ತೀವಿ ನಾವೇನು ನಿರ್ದೇಶನ ಕೊಟ್ಟಿರಲಿಲ್ಲ. ಇವತ್ತು ಇದ್ದಿದ್ದೆ ಬೆಂಗಳೂರು ಜಿಲ್ಲಾ ಮತ್ತು ಒಂದಿನ ಸಮಾವೇಶ ಅಂತ ಹೇಳಿದ್ವಿ. ಅವತ್ತು ನಾವು ಸರ್ಕಾರದ ಪ್ರತಿಕ್ರಿಯೆಯನ್ನ ನೋಡಿ ನಾವು ಸಂಜೆ 4 ಗಂಟೆಗೆ ನಾವೊಂದು ಇದನ್ನ ಪತ್ರಿಕಾಗೋಷ್ಠಿ ಕರೆದು ಇದ್ದಂತ ಹೇಳಿದ್ವಿ. ಇವತ್ತು ಎಲ್ಲ ಒಂದು ಆಗುಹೋಗುಗಳನ್ನ ನೋಡಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಕಾರ್ಮಿಕ ದೃಷ್ಟಿಯಿಂದ ಮತ್ತು ಸರ್ಕಾರಕ್ಕೆ ಒಂದು ಗಡುವನ್ನ ಕೊಟ್ಟು ಅವರನ್ನ ಪರೀಕ್ಷೆ ಮಾಡೋ ಒಂದು ಕಾರಣದಿಂದ ನಾವು ಅದನ್ನ ಅವ್ರಿಗೆ 2ನೇ ಮಾರ್ಚ್ವರೆಗೆ ಒಂದು 10 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೇವೆ. ಅಷ್ಟರೊಳಗೆ ಕರೆದು ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನ ಅವರು ಈಡೇರಿಸಿದ ಪಕ್ಷದಲ್ಲಿ ಸರ್ಕಾರಕ್ಕೂ ಒಳ್ಳೇದು, ಸಾರ್ವಜನಿಕ ಒಳ್ಳೇದು, ಕಾರ್ಮಿಕಕ್ಕೂ ಒಳ್ಳೇದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ. ಅವರ ಮಾತುಕತೆ ಮಾಡದೆ ಇರಲಿ, ಮಾಡಿದ್ರು ಕೂಡ ನಮ್ಮ ಬೇಡಿಕೆ ನಾವು ಈಡೇರಿಸೋ ಪಕ್ಷದಲ್ಲಿ ನಮ್ಮ 2ನೇ ತಾರೀಕಿನ ನಂತರ ನಮ್ಮ ಹೋರಾಟ ಮತ್ತಷ್ಟು ಉಗ್ರವಾಗಲಿದೆ. ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಒತ್ಕೊಳ್ಬೇಕಾದ ಮಾತನ್ನ ಈಗ ನಿನ್ನೆವರೆಗೂ ಸಹ ಮುಷ್ಕರ ಮಾಡ್ತೀವಿ ಅನ್ನುವಂಥದ್ದು, ಸರ್ಕಾರ ಒಪ್ಲಿಲ್ಲ ಅಂದ್ರೆ ಮಾಡ್ತೀವಿ ಅನ್ನುವಂಥದ್ದು. ಆದ್ರೆ ಸಡನ್ ಆಗಿ ಯಾಕೆ ಈ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡಿಲ್ಲ? ನಾವು ಮುಷ್ಕರ ಮಾಡ್ತೇನೆ ಮಾತನ್ನ ನಾವು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಅದು ಕೇವಲ ಊಹಾಪೋಹ ಮತ್ತು ಅದು ಮಾಧ್ಯಮದವರು ಅವರ ಹುಟ್ಟಾಕೊಂಡಂತ ಒಂದು ವಿಷಯ. ಅದು ನಾವೆಲ್ಲ ಜಂಟಿ ಕ್ರಿಯಾ ಸಮಿತಿಯಿಂದ ಯಾವತ್ತೂ ಕೂಡ ನಾಳೆನೆ ಮುಷ್ಕರ ಮಾಡ್ತೀನಿ ಮಾತನ್ನ ನಾವು ಎಲ್ಲೂ ಹೇಳಿಲ್ಲ. ನಾನಂತೂ ಎಲ್ಲೂ ಹೇಳಿಲ್ಲ. ನಾಳೆ ಅಂದ್ರೆ ನಮ್ದು ನಾಳೆ ಸಮಾವೇಶದ ನಂತರ ಕಾರ್ಮಿಕರ ಪ್ರತಿಕ್ರಿಯೆ, ಕಾರ್ಮಿಕರ ಅವರ ಅಭಿಪ್ರಾಯಗಳನ್ನ ತಿಳಿದುಕೊಂಡು ಸರ್ಕಾರ ಪ್ರತಿಕ್ರಿಯೆ ನೋಡಿಕೊಂಡು 4 ಗಂಟೆಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ಅಷ್ಟೇನೆ. ಇವತ್ತು ಸರ್ಕಾರ ತಕ್ಕ ಮಟ್ಟಿಗೆ ಸ್ವಲ್ಪ ಒಂದು 2 ಹೆಜ್ಜೆ ಮುಂದೆ ಬಂದಿದ್ದಾರೆ ಅವರು. ನಾವಂತೂ ಹಿಂದೆ ಸರಿದಿಲ್ಲ, ನಾವು ಬೇಡಿಕೆ ಹಿಂದೆ ಸರಿದಿಲ್ಲ. ಸರ್ಕಾರ ಇವತ್ತು ನಾವು 1/24 ಬೇಕೇನೆ. ಮೊದಲನೇ ಮೀಟಿಂಗ್ ಮುಖ್ಯಮಂತ್ರಿಗಳು 1/3/27 ಅಂದ್ರು, ನಂತರ 1/4/26 ಅಂದ್ರು. ನಿನ್ನೆ ಆದೇಶ 1/4/25 ಬಂದಿದ್ದಾರೆ. ಸರ್ಕಾರ ಹೆಜ್ಜೆಗೂ ಅವರು ಒಂದೊಂದು ಮೆಟ್ಲು ಇಳಿದ ಪಕ್ಷದಿಂದ ಅವರು ಕೂಡ ನಮ್ಮೊಂದು ಆಶಾಭಾವನೆ ಇದೆ. ಮತ್ತೆ ಅದು 1/24 ಬರ್ಬೋದು ಒಂದು ಆಶಾಭಾವನೆ ಇದೆ. ಇವತ್ತು 14 ತಿಂಗಳು ಹೆಚ್ಚಿಗೆ ಕೊಡೋದಿಲ್ಲ ಅನ್ನೋ ಸ್ಪಷ್ಟವಾಗಿ ಹೇಳಿದಂತ ಮುಖ್ಯಮಂತ್ರಿಗಳು ಇವತ್ತು 26 ತಿಂಗಳು ಕೊಟ್ಟು ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ವಸ್ತಾರು ರಿಟೈರ್ಡ್ ಎಂಪ್ಲಾಯೀಸ್ ಕೂಡ 20 ರಿಟೈರ್ಡ್ ಎಂಪ್ಲಾಯೀಸ್ ಕೂಡ ಅದಕ್ಕೇನೋ ಒಂದು ಸೂಕ್ತವಾದ ಒಂದು ತೀರ್ಮಾನ ತೆಗೆದುಕೊಂಡು ಮಾತನ್ನು ಪಾಸ್ ಮಾಡಿದ್ದಾರೆ. ಅವರ ಭರವಸೆ ಮೇರೆಗೆ ಇವತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಏಕಾಏಕಿ ಮುಷ್ಕರ ಮಾಡೋದು ಕೂಡ ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಳ್ಳೆ ನಿರ್ಧಾರ ಅಲ್ಲ ಅಂತ ಮಾತನಾಡಿ ಇವತ್ತು ಸರ್ಕಾರ ಕೂಡ ಒಂದು 10 ದಿನಗಳ ಕಾಲ ಗಡುವನ್ನು ಕೊಟ್ಟಿದೆ. ಗಡುವಿನೊಳಗೆ ಅವರು ಸೂಕ್ತ ನಿರ್ಧಾರ ತೆಗೆದುಕೊಂಡು ಜಂಟಿ ಮಾತುಕತೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದ್ರೆ ಸರ್ಕಾರಕ್ಕೂ ಒಳ್ಳೇದು,
ಕಾರ್ಮಿಕರಿಗೂ ಒಳ್ಳೇದು, ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ. ಅದು 2ನೇ ತಾರೀಕು ಒಳಗೆ ಮತ್ತೆ ಮಾಡದ ನಿರ್ಧಾರಕ್ಕೆ ಬರದೆ ಹೋದ್ರೆ ಮುಂದಿನ ಆಗುವಗಳಿಗೆ ಸರ್ಕಾರವೇ ಬದ್ಧವಾಗಿರೋದು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮುಷ್ಕರ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಇದೆ ಸರ್. ಖಂಡಿತವಾಗೂ ಇರುತ್ತೆ. ಯಾಕಂದ್ರೆ ಇವತ್ತೆಲ್ಲ ಈಗ ನೋಡಿದಿರಿ, ಇವತ್ತು ಕಾರ್ಮಿಕರು ಇವತ್ತು ಏನ್ ಬೆಂಬಲ ಕೊಟ್ಟಿದ್ರೆ ಅವರ ಆಕ್ರೋಶವನ್ನು ನೋಡಿದಿರಿ. ಅವರ ಆಕ್ರೋಶ ಕೇವಲ ಸರ್ಕಾರ ಮಾತ್ರ ಇರ್ಲಿಲ್ಲ, ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ಮುಷ್ಕರ ಮಾಡೋದು ನಾವು ಬರೀ ಅವರಿಗೆ ಟ್ರಿಗರ್ ಅಷ್ಟೇ. ನಾವು ಯಾಕಂದ್ರೆ ಗುಂಡ ಆರಿಸೋದು ಅವ್ರಿಗೆ ನಾವು ಬರೀ ಟ್ರಿಗರ್ ಇಟ್ಕೊಂಡಿರ್ತೀವಿ ಅಷ್ಟೇ. ಮುಷ್ಕರ ಮಾಡೋದು ಕಾರ್ಮಿಕರಿಗೆ ಬಿಟ್ಟಂತ ವಿಷಯ. ಅದು ಕಾರ್ಮಿಕರ ತೀರ್ಮಾನ ಇರುತ್ತೆ, ಆ ತೀರ್ಮಾನಕ್ಕೆ ಭದ್ರಾಗಿರೋದು ಜಂಟಿ ಕ್ರಿಯಾ ಸಮಿತಿಯ ಅದು ಅವರ ಒಂದು ನಿರ್ಧಾರ ಅಂತ ತಿಳ್ಕೊಳ್ತಾನೆ. ಜಂಟಿ ಕಾರ್ಮಿಕರು ಹೇಳ್ತಾರೆ, ಅದಕ್ಕೆ ನಾವು ಕಟಿಬದ್ಧವಾಗಿ ಕಳಾಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರಕ್ಕೆ ಹೋಗೋದು. ಸರ್, ಕೊನೆಯದಾಗಿ ಸಾರಿಗೆ ನೌಕರರಿಗೆ ತಾವು ಏನ್ ಹೇಳ್ತೀರಾ? ಸಾರಿಗೆ ನೌಕರು ಹೇಳ್ತೀವಿ, ಇವತ್ತು ಏನು ಒಂದು ಒಗ್ಗಟ್ಟಿನ ಸಂಘಟಿಸಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದರೆ ಈ ಒಗ್ಗಟ್ಟನ್ನ ಕಡೆಖಂಡಿತ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಜಂಟಿ ಕ್ರಿಯಾ ಸಮಿತಿ ನಿಮ್ಮನ್ನು ಇರುತ್ತೆ, ನೀವು ಕೂಡ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇರಿ. ಕಡಾಖಂಡಿತವಾಗಿ ನೀವು ಏನು ನಮ್ಮ ಬೇಡಿಕೆಯಿಂದ ಆ ಬೇಡಿಕೆಯನ್ನು ಈಡೇರಿಸುವಲ್ಲಿ ನಾವು ಖಂಡಿತವಾಗಿ ಪ್ರಾಮಾಣಿಕವಾದ ಕಟಿಬದ್ಧವಂತ ಇರುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ, ಕಾರ್ಮಿಕರಿಗೆ ಹೇಳ್ತೇನೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರ ಮಾತು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.